ಈ ಸೇವ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡ್ರಿ. ಫುಲ್ ಕ್ರಿಸ್ಪಿಯಾಗಿ ಬಂದದ ನೋಡ್ರಿ. ನೋಡ್ರಿ ಫುಲ್ ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಆಗ್ಯದ ನೋಡ್ರಿ. ಮಸ್ತ್ ಬಂದವ್ರಿ ಸೇವ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ಪಂಚಮಿ ಹಬ್ಬದ ಸ್ಪೆಷಲ್ ಅಂತ ಈ ಸೇವನ್ನು ಮಾಡಿದ್ದೇನೆ ನೋಡ್ರಿ. ಇವತ್ತು ತುಂಬ ಈಸಿ ಹಾಗೂ ಜಲ್ದಿ 10 ನಿಮಿಷದಾಗ ರೆಡಿ ಆಗುವಂಗೆ ಸೇವ ಮಾಡಿದ್ದೇನೆ ನೋಡ್ರಿ. ತುಂಬ ಕ್ರಿಸ್ಪಿಯಾಗಿನೂ ಬಂದವ್ರಿ ಹಾಗೂ ಟೇಸ್ಟಿನೂ ಭಾರಿ ಆಗ್ಯಾವ ನೋಡ್ರಿ. ಈ ಸೇವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಸೇವು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸ್ರಿ ನಮಗೆ. ನೋಡಿರಿ, ನಾನು ಸೇವ್ ಮಾಡೋಕ್ಕೆ ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಹಾಗೂ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿನಿ ನೋಡಿರಿ. ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೂ ಒಂದು ಸ್ವಲ್ಪ ಹಿಂಗೆ ತೊಗೊಂಡಿನಿ ನೋಡಿರಿ. ಇಷ್ಟೇ ಹಾಕಿ ಮಾಡೋದ್ರಿಂದ ಭಾರಿ ಕ್ರಿಸ್ಪಿ ಆ್ಯಂಡ್ ಕುಸ್ ಮಸ್ತಾಗಿರ್ತಾವೆ ನೋಡಿರಿ ಸೇವು. ಈ ಸೇವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ಮೊದಲಿಗೆ ಈ ಬುಟ್ಟಿಗೆ ನಾನು ಇದೊಂದು ಕಪ್ಪು ಕಡಲೆ ಹಿಟ್ಟನ್ನು ಹಾಕೋತೀನಿ ನೋಡಿ. ಇದು ಚಾಣಾಸಿ ಮಾಡಿ ತೊಗೊಂಡು ಬಂದೀನಿ ರೀ ನಾನು. ಹಾಗೆ ಇದಕ್ಕೆ ಇದು 2 ಸ್ಪೂನ್ ಅಕ್ಕಿ ಹಿಟ್ಟು ನೋಡಿರಿ. ಇದೇನು ನಾನು ಕರೆಕ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಹಿಂಗೆ ತೊಗೊಂಡು ನೋಡಿರಿ. ಇವು 3 ಹಾಕ್ತೀನಿ ನೋಡಿರಿ. ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಅಜ್ವಾನ್ ತೊಗೊಂಡು ನೋಡಿರಿ. ಇದು ಚೆಂದಾಗಿ ಕೈಲಿ ತಿಕ್ಕಿ ಸ್ವಲ್ಪ ನೀರ್ನಾಗ ಕಲಿಸಿ ಹಾಕ್ತೀನಿ ನೋಡಿರಿ. ಇದನ್ನು ಸ್ವಲ್ಪ ನೀರಿನಾಗ ಕೈಲೇ ತಿಕ್ಕಿ ಮಾಡಿ ಹಾಕಿನ್ರಿ. ಒಂದು ಜರ ನೆನೆಯಿಲ್ರಿ ಇದು. ಅಲ್ಲಿ ತನಕ ನಾ ಇದಕ್ಕೊಂದು ಸ್ವಲ್ಪ ಎಣ್ಣೆ, ಕಾಸಿದ ಎಣ್ಣೆನ ಹಾಕ್ತೀನಿ ನೋಡಿರಿ. ನೋಡಿರಿ, ಈಗ ಎಣ್ಣೆ ಕಾಯಕ್ಕಿಟ್ಟನ್ರಿ. ಇದರಿಂದ 1 ಸ್ಪೂನ್ ಎಣ್ಣೆ ತೊಗೊಂಡು ಇದಕ್ಕೆ ಹಾಕ್ತೀನಿ ನೋಡಿರಿ. ಈ ಥರ ಚುಸ್ ಅನ್ಬೇಕ್ರಿ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ ಸೇವು. ಸ್ವಲ್ಪ ಹಾಕ್ತೀನಿ ರೀ, ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ಇದಕ್ಕೆ ನೀರು ಹಾಕಿ ಕಲಿಸ್ತೀನಿ ನೋಡಿರಿ. ಈಗ ನೋಡಿರಿ, ಇದಕ್ಕೆ ಆಗಳೇನ ಅಜ್ವಾನ ನೆನೆ ಇಟ್ಟಿದ್ದಲ್ಲ ರೀ, ಅದರದ್ದು ನೀರು ಮಾತ್ರ ಹಾಕ್ತೀನಿ ನೋಡಿರಿ. ಅದರದ್ದು ಅಜ್ವಾನ್ದು ಅಗ್ದಿ ವಾಸ ಚಂದ ಆತಾವ್ರಿ. ಅಜ್ವಾನ್ ಹಾಕಿದ್ರೇ ಸೇವು ಮಸ್ತ್ ಆತಾವ ನೋಡಿರಿ. ಯಾಕಂದ್ರೆ ನಾವು ಅಪ್ಪುಟನೇ ಹಾಕಿದ್ರೆ ಇದು ಸೇವಿನ ಮಣಿ ಭಾಳ ಸಣ್ಣದ್ರಿ, ಹಿಂಗಾಗಿ ಸಿಕ್ಕಾಕೋತಾವ್ರಿ ಇದ್ರಾಗ. ಹಿಂಗಾಗಿ ಅದಕ್ಕೆ ನೆನೆ ಇಟ್ಟು ಸೋಸಿನೇ ಹಾಕ್ಬೇಕು ನೋಡಿರಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀವಿ ನೋಡಿರಿ ಅದನ್ನು. ಇದನ್ನು ಈ ಥರ ಚೆಂದಾಗಿ ತಿರುಗಾಡಿ ಗರ ಇದು ಮಾಡಿ ಕಲಿಸ್ಬೇಕು ನೋಡಿರಿ. ಹಿಂಗೆ ಚೆಂದಾಗಿ ಕಲಿಸ್ಕೊಂಡು ತೋರಿಸ್ತಾರೆ ನಿಮಗೆ ಕಲಿಸಿ ನೋಡಿರಿ. ಈ ಥರ ಚೆಂದಾಗಿ ಕಲಿಸಿ ನಾದಬೇಕು ನೋಡಿರಿ, ಅಂದ್ರೆ ಕ್ರಿಸ್ಪಿ ಚೆಂದ ಆತಾವ್ರಿ ಸೇವ. ಈ ಥರ ಒಂದು 5 ನಿಮಿಷ ಚೆಂದಾಗಿ ಇದೇ ಥರ ತಿರುಗಬೇಕು ನೋಡಿರಿ ಅಂತ. ಮತ್ತು ಹಿಟ್ಟನ್ನು ಇಷ್ಟೇ ಗಟ್ಟಿಯಾಗಿರೋಕ್ರಿ, ಭಾಳ ಗಟ್ಟಿನೂ ಇರಬಾರ್ದ್ರಿ, ಭಾಳ ತಿಳಿನೂ ಇರಬಾರ್ದ್ರಿ. ಇದು ಕರೆಕ್ಟ್ ಅದು ನೋಡಿರಿ. ಅದ ಈ ಥರ ಗರ 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 ತಿರುಗಬೇಕು ನೋಡಿರಿ ಹಿಂಗೆ. ಈಗ ಇದು ಕರೆಕ್ಟ್ ಆಗಿದ್ರಿ. ಈಗ ಅದು ಸೇವು ಮಣಿಗೆ ಹಾಕ್ತೇನೆ ನೋಡಿರಿ ಸದ್ಯದ. ಈಗ ನೋಡಿರಿ, ಇದು ಕರೆಕ್ಟ್ ನಾನು ಕಲಸ್ಕೊಂಡೇನಿ ರೀ ಹಿಟ್ಟು. ಈಗ ಇದು ಸೇವು ಮಣಿಗೆ ಏನದ ಸ್ವಲ್ಪ ಎಣ್ಣೆ ಹಚ್ಚಿ ನೋಡ್ರಿ. ನಾ ಸುತ್ತ ಎಲ್ಲ ಎಣ್ಣೆ ಹಚ್ಬೇಕ್ರಿ, ಅಂದ್ರೆ ಒಟ್ಟು ಹಿಟ್ಟು ಹತ್ಕೊಳ್ಳಲ್ರಿ. ಈಗ ಇದಕ್ಕೆ ಹಾಕ್ತೀನಿ ನೋಡಿರಿ ಸ್ಪೂನ್ದಿಂದ. ಈ ಥರ ಎಲ್ಲ ಹಿಟ್ಟನ್ನು ಹಾಕೋತೀನಿ ನೋಡಿರಿ. ನೀವು ಈ ಥರ ಪಂಚಮಿ ಹಬ್ಬಕ್ಕೆ ಮಾಡಿರಿ ಸೇವು ಮಸ್ತಾಗಿರ್ತಾವೆ ನೋಡಿರಿ. ಫುಲ್ ಕ್ರಿಸ್ಪಿ ಗರಿ ಗರಿಯಾಗಿ ಚಂದ ಬರ್ತಾವ್ರಿ. ಈಗ ನೋಡಿರಿ, ಹಿಟ್ಟನ್ನು ಹಾಕಿದ್ದೀನಿ ರೀ. ಈಗ ಇದನ್ನು ಮ್ಯಾಗ ಕ್ಲೋಸ್ ಮಾಡಿ
ಈಗ ಎಣ್ಣೆಗೆ ಬಿಡ್ತೀನಿ ನೋಡಿರಿ ಸೇವನ. ಈಗ ಎಣ್ಣೆ ಕಾಯ್ದದ್ರಿ, ಬಿಡ್ತೀನಿ ನೋಡಿರಿ ಸೇವ ನೋಡಿರಿ. ಮಸ್ತ್ ಬಂದದ ನೋಡಿರಿ. ಈಗ ಎಲ್ಲ ಇದು ಬರು ಹೋದ್ಮೇಲೆ ಈಗ ತಿರುಗಿ ಹಾಕ್ತೀನಿ ನೋಡಿರಿ. ಸೂಪರ್ ಅಂದ್ರೆ ಸೂಪರ್ ಆಗಿದೆ ನೋಡಿರಿ. ಈ ಥರ ಇನ್ನೊಮ್ಮೆ ಹೊಳಿಸಿ ಹಾಕ್ತಾರೆ. ನೋಡಿ ಫುಲ್ ಕ್ರಿಸ್ಪಿ ಗರಿ ಗರಿಯಾಗಿ ಮಸ್ತ್ ಬಂದದ ನೋಡಿರಿ ಸೇವ. ಈಗ ತೆಗಿತೀನಿ ನೋಡಿರಿ. ನೋಡಿರಿ ಎಷ್ಟು ಸೂಪರಾಗಿ ಬಂದದ್ರಿ. ಈಗ ಇನ್ನೂ ಒಂದು ಮಾಡ್ತೀನಿ ನೋಡಿರಿ. ಈಗ ಇನ್ನೂ ಒಂದು ಹಾಕ್ತೀನಿ ನೋಡಿರಿ. ಸ್ವಲ್ಪ ಮ್ಯಾಗಿಂದ ಅದೆಲ್ಲ ನೊರೆ ಹೋಗ್ಬೇಕು ರೀ, ಆವಾಗ ತಿರುಗಿ ಹಾಕ್ಬೇಕು ನೋಡಿರಿ. ಈಗ ಹೊಳಸಿ ಹಾಕ್ತೀನಿ ನೋಡಿರಿ. ಈಗ ತೆಗಿತೀನಿ ನೋಡಿರಿ. ನೋಡಿರಿ ಫುಲ್ ಕ್ರಿಸ್ಪಿಯಾಗಿ ಚಂದ ಮಸ್ತ್ ಬಂದದ ನೋಡಿರಿ. ಇದೇ ಥರ ಎಲ್ಲನೂ ಮಾಡ್ಕೊಂಬಂದು ತೋರಿಸ್ತೀನಿ ರೀ ನಿಮಗೆ. ನೋಡಿರಿ ತುಂಬ ಈಸಿ ಹಾಗೂ ಟೇಸ್ಟಿಯಾದ ಸೇವು ನೋಡಿರಿ. ಹೆಚ್ಚು ಟೈಮು ತೊಗೊಳಲ್ರಿ, ಹಾಗೂ ಜಲ್ದಿನೂ ಆಗ್ತದ್ರಿ ಮಾಡೋದು. ಇಷ್ಟು ಕ್ರಿಸ್ಪಿನೂ ಆಗಿ ಬಂದವ್ರಿ ನೋಡಿರಿ. ಸೂಪರಾಗಿ ಬಂದವ್ರಿ. 10 ನಿಮಿಷದಾಗೆ ಸೇವ್ ಮಾಡ್ಕೋಬೋದು ನೋಡಿರಿ ನಾವು. ಇದಕ್ಕೆ ಏನು ಭಾಳ ಟೈಮು ಇಲ್ಲರಿ, ಹಾಗೂ ಜಾಸ್ತಿ ಐಟಮ್ನು ಏನು ಹಾಕಿಲ್ಲ, ಪದಾರ್ಥನೂ ಏನೂ ಹಾಕಿಲ್ಲ. ಬರೀ ನುಸ್ತ ಕಡಲೆ ಇಟ್ಟರೆ ಉಪ್ಪು ಅಜ್ವಾನ ಅಷ್ಟೇ ಹಾಕಿ ನೋಡಿರಿ. ಬಾಯಾಗೂ ಭಾರಿ ಟೇಸ್ಟಿ ರೀ. ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ ಹಾಕೀನಿ ರೀ. ಬಾಯಾಗೂ ಭಾರಿ ಟೇಸ್ಟಿ ರೀ. ನೀವು ಈ ಥರ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿರಿ. ಹೇಗೆ ಬಂದು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ ನೋಡಿರಿ. ಈಗ ಎಲ್ಲವನ್ನೂ ಮಾಡಿದ್ದೇನೆ ನೋಡಿರಿ ಸೇವನ. ನೋಡಿರಿ ಎಲ್ಲನೂ ಮಾಡ್ಕೊಂಬಂದಿದ್ದೀನಿ ರೀ. ಮಸ್ತ್ ಅಂದ್ರೆ ಮಸ್ತಾಗಿ ಬಂದವು ನೋಡಿರಿ ಸೇವ. ಫುಲ್ ಕ್ರಿಸ್ಪಿ ಕುರುಕುರು ಭಾರಿ ಆಗ್ಯಾವ ನೋಡಿರಿ. ನೀವು ಈ ಥರ ಸೇವನ ಈ ಹಬ್ಬಕ್ಕೆ ಮಾಡಿರಿ, ಪಂಚಮಿ ಹಬ್ಬಕ್ಕೆ. ಮತ್ತು ಈಸಿಯಾಗಿನೂ ಜಲ್ದಿನೂ ಮಾಡ್ಬೋದು ನೋಡಿರಿ. 10 ನಿಮಿಷದಾಗ ಸೇವ್ ಮಾಡಿದ್ದೇನೆ ನೋಡಿರಿ. ನಾನು ಜಾಸ್ತಿ ಟೈಮು ತೊಗೊಂಡಿಲ್ರಿ, 10 ನಿಮಿಷದಾಗ ಮಾಡಿ ನೋಡಿರಿ. ನೋಡಿರಿ ಈಗ ನಿಮಗೆ ಈ ಸೇವ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ಫುಲ್ ಕ್ರಿಸ್ಪಿಯಾಗಿ ಬಂದದ್ದು ನೋಡಿರಿ. ನೋಡಿರಿ ಫುಲ್ ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಆಗ್ಯದ ನೋಡಿರಿ. ಮಸ್ತ್ ಬಂದವ್ರಿ ಸೇವ. ನೀವು ಈ ಥರನ ಹಬ್ಬಕ್ಕೆ ಮಾಡ್ಕೋರಿ ಸೇವ. ಹೇಗೆ ಬಂದು ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.